ಗುರುದೇವ್, ಮಕರ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ, ಯಾವ ಕೆಲಸವನ್ನ ಮಾಡದೇ ಇರೋದು ಒಳ್ಳೆಯದು, ಎಲ್ಲವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮಕರ ರಾಶಿಯ ಜೂನ್ ತಿಂಗಳ ಭವಿಷ್ಯ. ಹಿಂದಿನ ಸಂಚಿಕೆಯಲ್ಲಿ ಗುರು ಸಂಚಾರ ಮಕರ ರಾಶಿಗೆ ಫಲವನ್ನ ತಿಳಿಸಬೇಕಾದ್ರೆ ಈ ವಿಶೇಷವಾಗಿರ್ತಕ್ಕಂತಹ ಮಣಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇದರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನೀವು ಕೇಳಿದ್ರಿ. ಯಾವ ರೀತಿ ಇದನ್ನು ಧರಿಸಬೇಕು, ಇದರಿಂದ ಉಪಯೋಗಗಳೇನು ಅಂತ ಹೇಳಿ ಅದೆಲ್ಲವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಪ್ರಮುಖ ರತ್ನಗಳು ಅಂದ್ರೆ ಈ ನವರತ್ನ, ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ನವರತ್ನಗಳು. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನವರತ್ನವನ್ನು ನೀವು ಧರಿಸಬೇಕು ಅಂದ್ರೆ ಅದು ಒರಿಜಿನಲ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿಯ ನವರತ್ನಗಳನ್ನು ನೀವು ಧರಿಸಬೇಕು ಅಂದ್ರೆ ಬಹಳಷ್ಟು ಖರ್ಚು ಮಾಡ್ತಕ್ಕಂತಹ ಒಂದು ಪ್ರಮೇಯ ಉಂಟಾಗ್ತದೆ. ಹಾಗಾಗಿ ಸಾಮಾನ್ಯ ಜನರಿಗೆ ಇದು ಅವರ ಕೈಗೆಟಕದ ಬೆಲೆಯಲ್ಲಿ ಇರ್ತದೆ. ಹಾಗಾಗಿ ಇದರ ಉಪರತ್ನಗಳನ್ನ ಧರಿಸೋದು ಕೂಡ ಅಷ್ಟೇ ಒಂದು ನಿಮಗೆ ಬೆನಿಫಿಟ್ ಅನ್ನೋದು ಕೊಡುತ್ತದೆ. ಹಾಗೆ ನವರತ್ನಗಳನ್ನ ನೀವು ರಾಶಿಯನುಗುಣವಾಗಿ ಧರಿಸೋದ್ರಿಂದ ಕೆಲವೊಂದು ರಾಶಿಗಳಿಗೆ ನೀವು ಯಾವ ರತ್ನವನ್ನ ಧರಿಸಿರ್ತಿರಲ್ಲ ಆ ಗ್ರಹಗಳೇ ಬಾಧಕ ಸ್ಥಾನದಲ್ಲಿ ಕೂತಿರೋದ್ರಿಂದ ನೆಗೆಟಿವ್ ಕೂಡ ಆಗುವಂತಹ ಸಂಭವಗಳಿರ್ತದೆ. ಅದಕ್ಕಾಗಿ ಈ ಒಂದು ಉಪರತ್ನಗಳನ್ನ ನೀವು ಧರಿಸೋದ್ರಿಂದ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎಫೆಕ್ಟ್ಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಆಗುದಿಲ್ಲ. ಹಾಗಾಗಿ ವಿಶೇಷವಾದಂತದ್ದು ಈ ಎಲ್ಲಾ ರಾಶಿಗೆ ಅನುಗುಣವಾಗಿ ನಿಮ್ಮ ಪ್ರತಿಯೊಂದು ರಾಶಿಗೂ ಕೂಡ ಒಂದೊಂದು ರತ್ನಗಳನ್ನ ನಾವಿಲ್ಲಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಇದನ್ನ ಒಂದು ಬ್ರೇಸ್ಲೆಟ್ ರೂಪದಲ್ಲಿ, ಎಲಾಸ್ಟಿಕ್ ದಾರದಲ್ಲಿ ಬ್ರೇಸ್ಲೆಟ್ ರೂಪದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನ ಯಾವ ರೀತಿ ಧರಿಸ್ಬೇಕು, ಯಾರು ಧರಿಸ್ಬೇಕು, ಯಾವಾಗ ಧರಿಸ್ಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ತಿಳಿಸ್ಕೊಡ್ತೇನೆ. ಈ ರತ್ನಗಳು ಅಥವಾ ಮಣಿಗಳನ್ನ ಧರಿಸೋದ್ರಿಂದ ಆಗುವಂತಹ ಉಪಯೋಗಗಳೇನು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಉತ್ತರ, ನಿಮ್ಮ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ ದೈವ ಬಲ ಅಂತಕ್ಕಂಥದ್ದು ನಿಮ್ಮ ಜೊತೆ ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತದೆ. ಹಾಗಾಗಿ ಈ ರತ್ನಗಳನ್ನು ಧರಿಸೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆ ಆಗ್ತಾ ಇದ್ರೆ, ಅರ್ಧಕ್ಕೆ ನಿಂತು ಹೋಗಿದ್ರೆ ಅಥವಾ ಕೆಲಸ 90% ಬಂದು ಏನಾದರೂ ಅಡೆತಡೆಯಾಗಿ ನಿಂತಿದ್ರೆ, ಇದನ್ನ ವಿದ್ಯಾರ್ಥಿಗಳು ಧರಿಸೋದ್ರಿಂದ ಅವರ ವಿದ್ಯೆಯಲ್ಲಿ ಏನಾದರೂ ಕುಂಠಿತ ಆಗ್ತಾ ಇದ್ರೆ, ಅಂದುಕೊಂಡ ಮಾರ್ಕ್ಸ್ ಬರ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ 13 ವರ್ಷಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದನ್ನ ಧರಿಸ್ಕೊಳ್ಳಿ. ಇದನ್ನ ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ ವಿದ್ಯಾರ್ಥಿಗಳು. ಇದರಿಂದ ನಿಮ್ಮ ವಿದ್ಯಾರ್ಜನೆಯಲ್ಲಿ ತುಂಬಾ ಯಶಸ್ಸು ಸಿಗುತ್ತೆ. ಹಾಗೆ ಗಂಡ ಹೆಂಡತಿ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ದಿನನಿತ್ಯ ಕಲಹ ಜಗಳ ಆಗ್ತಾ ಇದ್ರೆ ಈ ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ಒಂದು ಗಂಡ ಹೆಂಡತಿ ಜೀವನದಲ್ಲಿ ಆಗ್ತಕ್ಕಂತಹ ಅಡೆತಡೆ, ಯಾವುದಾದ್ರೂ ಗ್ರಹಗತಿಯ ಒಂದು ಒತ್ತಡ ಅಥವಾ ಗ್ರಹಗತಿಯಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು, ನಿಮ್ಮ ದಶಾಭುಕ್ತಿ ಏನಾದರೂ ಹಾಳಾಗಿತ್ತು ಅಂದ್ರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ಗಂಡ ಹೆಂಡತಿ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ರೆ ನಿಮ್ಮ ಗ್ರಹಗತಿಗಳು ನಿಮಗೆ ಸಹಾಯ ಮಾಡಿ ಇದನ್ನ ನೀವು ಧರಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡಂತಹ ಬಹಳಷ್ಟು ಜನರನ್ನ ಕೂಡ ನಾನೇ ನೋಡಿದ್ದೇನೆ. ನೀವು ವ್ಯಾಪಾರ ಮಾಡ್ತಾ ಇದ್ದು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಪ್ರಮೋಷನ್ ಸಿಗ್ತಾ ಇಲ್ಲ, ನೋಡಿ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಈ ಗ್ರಹಗತಿಗಳ ನಮಗೆ ಸಪೋರ್ಟ್ ಬೇಕಾಗ್ತದೆ. ಈ ರತ್ನಗಳನ್ನು ನೀವು ನಿಮ್ಮ ಕೈಯಲ್ಲಿ ಏನು ಧರಿಸ್ಕೊಳ್ತಿರಲ್ಲ, ಇದರಿಂದಾಗಿ ನಿಮ್ಮ ಗ್ರಹಗತಿಗಳು ನಿಮ್ಮ ರಾಶಿ ಅನುಗುಣವಾಗಿ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಪ್ರತಿಯೊಬ್ಬರು ಕೂಡ ಇದನ್ನ ಧರಿಸ್ಕೊಳ್ಳಿ, ಇದರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಶುಭ ಆಗುತ್ತೆ. ಬಹಳ ಟೈಮಿಂದ ಕೋರ್ಟ್ ಕೇಸ್ ಆಗ್ತಾ ಇದ್ದು, ಬಹಳ ಅಲದಾಟ ಆಗ್ತಾ ಇತ್ತು, ಬಹಳ ಸರಿ ಏನೋ ನಿಮಗೆ ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಕೋರ್ಟ್ ಕೇಸ್ ಸಮಸ್ಯೆ ಬಗೆಹರಿತಾ ಇಲ್ಲ, ಅಥವಾ ಶತ್ರುಗಳ ಉಪಟಳ ತುಂಬಾ ಜಾಸ್ತಿ ಆಗಿದೆ, ಏನೇ ಮಾಡಿದ್ರು ಕೂಡ ನೀವು ಒಂದು ನ್ಯಾಯದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಶತ್ರುಗಳು ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದು ಧರಿಸೋದ್ರಿಂದ ನಿಮ್ಮ ಗ್ರಹಗತಿಗಳು ಸ್ಟ್ರಾಂಗ್ ಆಗುತ್ತೆ. ಆಗ ಶತ್ರು ಬಾಧೆ, ಕೋರ್ಟ್ ಕೇಸ್ ವಿಚಾರಗಳು ಕೂಡ ನಿವಾರಣೆ ಆಗುತ್ತೆ. ಬಹಳ ಸಮಯದಿಂದ ಭೂಮಿಯನ್ನ ಖರೀದಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಿ, ಅದು ಸಾಧ್ಯ ಆಗ್ತಾ ಇಲ್ಲ, ಏನೋ ಅಡೆತಡೆಗಳು ಬರ್ತಾ ಇದೆ, ಮನೆ ತಗೊಳಕ್ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ರತ್ನಗಳನ್ನು ಧರಿಸ್ಕೊಳ್ಳಿ, ನಿಮ್ಮ ಗ್ರಹಗತಿಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಇದನ್ನ ಯಾರೆಲ್ಲ ಧರಿಸ್ಬೋದು? ಹೆಣ್ಣು ಮಕ್ಕಳು ಹಾಕೋಬೋದಾ, ಮಕ್ಕಳು ಹಾಕೋಬೋದಾ, ವೃದ್ಧರು ಹಾಕೋಬೋದಾ? ಖಂಡಿತವಾಗ್ಲೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೇನೆ. ನೋಡಿ, ಈ ರತ್ನಗಳನ್ನ 13 ವರ್ಷಕ್ಕೆ ಮೇಲ್ಪಟ್ಟ ಯಾರಾದರೂ ಕೂಡ ಇದನ್ನ ಧರಿಸ್ಬೋದು. ಹೆಣ್ಣು ಗಂಡು ಅನ್ನೋ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಖಂಡಿತವಾಗ್ಲೂ ಕೂಡ ಯಾವ ರೀತಿ ಉಂಗುರಗಳನ್ನ, ಈ ಹವಳಗಳನ್ನ ಅಥವಾ ಯಾವ ಯಾವ ರತ್ನಗಳನ್ನು ನೀವು ಧರಿಸ್ತಾ ಇದ್ರಿ ಕೈಯಲ್ಲಿ, ಅದರ ಬದಲಿಗೆ ಇದಿರೋದಷ್ಟೇ. ಹಾಗಾಗಿ ಇದು ಖಂಡಿತವಾಗ್ಲೂ ಕೂಡ ಕಲ್ಲಿಂದನೇ ಮಾಡಿರ್ತಕ್ಕಂಥದ್ದು.
ರಾ ಕಲ್ಲೇನು ಬರುತ್ತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದಾಗಿ ಈ ರೀತಿ ಒಂದು ರೌಂಡ್ ಬೀಡ್ಸನ್ನು ಮಾಡಿ ಆನಂತರವೇ ಇದನ್ನು ಒಂದು ಪೂಜೆ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಧರಿಸ್ಬೋದು. ಹಾಗೆ ಇದನ್ನು ಯಾವ ಕೈಗೆ ಧರಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನೀವೇನಾದರೂ 35 ವರ್ಷಕ್ಕೆ ಒಳಪಟ್ಟಿದ್ರೆ ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ, 35 ವರ್ಷಕ್ಕೆ ಮೇಲ್ಪಟ್ಟಿದ್ರೆ ನಿಮ್ಮ ಬಲಗೈಗೆ ಧರಿಸ್ಕೊಳ್ಳಿ. ಇದನ್ನ ಯಾವಾಗ ತೆಗಿಬೇಕು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇದಕ್ಕೆ ಉತ್ತರ, ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಇದನ್ನ ನೀವು ತೆಗೆದಿಡಬೇಕು. ಹಾಗೆ ಸ್ನಾನ ಆದ ನಂತರವೇ ಇದನ್ನ ಧರಿಸ್ಕೋಬೇಕಾಗ್ತದೆ. ಮನೆಯಿಂದ ಹೊರ ಹೋಗೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಧರಿಸ್ಕೊಂಡೇ ಇದನ್ನ ಹೊರಗಡೆ ಹೋಗಿ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಕೂಡ ಸಕ್ಸಸ್ ಆಗುತ್ತೆ. ಇದನ್ನ ಮಾಂಸಾಹಾರ ತಿನ್ಕೊಂಡು ಧರಿಸ್ಕೋಬೋದಾ ಅಂತ ಹೇಳಿ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಕ್ಕಂಥದ್ದು. ಇದನ್ನ ಖಂಡಿತವಾಗ್ಲೂ ಕೂಡ ಧರಿಸ್ಕೊಂಡೇ ಇರಬಹುದು. ಇನ್ನಷ್ಟು ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ, ಹೆಣ್ಣು ಮಕ್ಕಳು ಅವರ ರಜಾ ದಿನಗಳಲ್ಲಿ ಇದನ್ನ ಧರಿಸ್ಬೋದಾ ಅಂತ. ಖಂಡಿತವಾಗ್ಲೂ ಕೂಡ ಧರಿಸ್ಬೋದು. ಆದ್ರೆ 5 ದಿನ ಕಳೆದ ನಂತರದಲ್ಲಿ ಇದನ್ನ ಶುದ್ಧ ಮಾಡಬೇಕಾಗತ್ತೆ. ಇದನ್ನ ಶುದ್ಧ ಮಾಡೋದು ಹೇಗೆ ಅಂತ ಹೇಳಿ ಬಹಳಷ್ಟು ಜನಕ್ಕೆ. ಇದನ್ನ ಶುದ್ಧ ಮಾಡಲಿಕ್ಕೆ ಹರಿಯುವ ನೀರನ್ನ ಉಪಯೋಗಿಸ್ಬೋದು. ಹರಿಯುವ ನೀರಂದ್ರೆ ನದಿನೇ ಆಗ್ಬೇಕು ಅಂತ ಇಲ್ಲ. ನಿಮ್ಮ ಮನೆ ಹೊರಗಡೆ ಇರತಕ್ಕಂತಹ ನಲ್ಲಿ ಯಾವುದಾದ್ರೂ ಇತ್ತು ಅಂದರೆ ಆ ಟ್ಯಾಪನ್ನು ಆನ್ ಮಾಡಿ, ಈ ಒಂದು ರತ್ನಗಳೇನಿರುತ್ತಲ್ಲ ಟ್ಯಾಪನ್ನು ಆನ್ ಮಾಡಿಬಿಟ್ಟು ಒಂದು 5 ಬಾರಿ ಹಿಂಗೆ ಹಿಡಿದುಬಿಟ್ಟು ಎಲ್ಲ ರತ್ನಗಳನ್ನು ಕೂಡ ತೊಳಿರಿ, ಆಯಿತಾ. ಈ ರೀತಿ ತೊಳೆಯೋದ್ರಿಂದ ಎಲ್ಲವೂ ಕೂಡ ಶುದ್ಧ ಆಗುತ್ತೆ, ಅದರಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಇದು ಸುಲಭವಾದ ರೀತಿಯಲ್ಲಿ ಮಾಡ್ತಕ್ಕ. ಇನ್ನಷ್ಟು ಶುದ್ಧ ಮಾಡುವ ತಂತ್ರಗಳೇನು ಅಂದರೆ, ಒಂದು ಹುಣ್ಣಿಮೆಯ ದಿನ ಚಂದ್ರನ ಬೆಳಕಲ್ಲಿ ಈ ಕ್ರಿಸ್ಟಲ್ಗಳನ್ನು ಖಂಡಿತವಾಗ್ಲೂ ಚಂದ್ರನ ಬೆಳಕಿಗೆ ರಾತ್ರಿ ಪೂರ್ತಿ ಇಡಿ. ಇದರಿಂದಾಗಿ ಈ ಎಲ್ಲ ಕ್ರಿಸ್ಟಲ್ಗಳು ಕೂಡ ತುಂಬ ಚಾರ್ಜ್ ಆಗುತ್ತೆ. ಈ ರೀತಿ ಚಾರ್ಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗುತ್ತೆ. ಹಾಗೂ ಇದು ಇನ್ನಷ್ಟು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಇದು ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಸೆಲೆನೈಟ್, ಈ ಪ್ಲೇಟನ್ನು ನೀವು ಬಳಸ್ಕೊಂಡು ಈ ಕ್ರಿಸ್ಟಲ್ಗಳನ್ನು ಶುದ್ಧ ಮಾಡ್ಕೋಬಹುದು. ಹಾಗೆ ನಿಮ್ಮ ಒಂದೊಂದು ಸಮಸ್ಯೆಗೂ ಕೂಡ ಈ ಕ್ರಿಸ್ಟಲ್ಗಳಿಂದ ಪರಿಹಾರವನ್ನು ಕಂಡ್ಕೋಬಹುದು. ಖಂಡಿತವಾಗ್ಲೂ ಕೂಡ ಇದೆಲ್ಲವನ್ನ ಕೂಡ ಮಾಡಿ ಈ ಕ್ರಿಸ್ಟಲ್ಗಳನ್ನ ಈಗಾಗಲೇ ಬಹಳಷ್ಟು ಜನ ಧರಿಸ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಿಮಗೂ ಕೂಡ ಒಳ್ಳೆ ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿ ಆಗ್ತಾ ಇರುತ್ತದೆ. ಹಾಗೆ ಇನ್ನಷ್ಟು ಜನರಿಗೂ ಕೂಡ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಿ ಇದನ್ನ ಧರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಕ್ಸಸ್ ಆಗುತ್ತೆ. ಹಾಗೆ ಈ ಮಣಿಗಳು ಯಾರ್ಯಾರಿಗೆ ಬೇಕಿರುತ್ತಲ್ಲ ಅವರೆಲ್ಲರೂ ಕೂಡ ಈ ಒಂದು ಮಣಿಗಳನ್ನು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಇದನ್ನು ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಯೇ ಕಳಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ಸಾಧ್ಯವಾದಷ್ಟು ಜನ ಇದನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ, ಇದು ಜೂನ್ ತಿಂಗಳ ಮಕರ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಈ ಮಾಸದಲ್ಲಿ ಶತ್ರುಗಳು ದೂರ ಆಗ್ತಾರೆ. ಶತ್ರುಗಳಿಂದ ನಿಮ್ಗೇನು ತೊಂದರೆ ಆಗ್ತಾ ಇತ್ತು ಅಂದರೆ ಅವರೇ ನಿಮ್ಮನ್ನು ಬಿಟ್ಟು ದೂರ ಆಗುವಂಥ ಸಾಧ್ಯತೆ ಇರುವಂಥದ್ದು. ಸಮಾಜದಲ್ಲಿ ಜನಮನ್ನಣೆಯನ್ನು ಪಡೆಯುವಂತಹ ಸಾಧ್ಯತೆ ಇರುವಂಥದ್ದು. ಗೃಹದಲ್ಲಿ ಸುಖದ ವಾತಾವರಣ, ಮನೆಯಲ್ಲಿ ಸುಖದ ವಾತಾವರಣ ನಿರ್ಮಾಣ ಆಗುತ್ತೆ. ಒಂದಷ್ಟು ಶುಭ ಕಾರ್ಯಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಆದರೆ ಆ ಶುಭ ಕಾರ್ಯ ನಡೆಯೋದಕ್ಕಿಂತ ಮುಂಚೆ ಸಣ್ಣದೊಂದು ವಿಘ್ನ ಕೂಡ ಬರುವಂತಹ ಸಾಧ್ಯತೆ ಇರುವಂಥದ್ದು. ಸ್ವಲ್ಪ ಈ ಒಂದು ವಿಚಾರದಲ್ಲಿ ಗಮನ ಇಟ್ಟು ಶುಭ ಕಾರ್ಯವನ್ನು ಮಾಡೋದಾದ್ರೆ ಯಾವುದೇ ವಿಘ್ನಗಳು ಬರದಂತೆ ಕೆಲಸ ಕಾರ್ಯಗಳ ಕಡೆ ಗಮನವನ್ನು ಕೊಡಿ. ಹಾಗೆ ಉನ್ನತ ಸ್ಥಾನಕ್ಕೆ ಏರುವಂತವರು ಅಂದ್ರೆ ಏನಾದರೂ ಒಂದು ಪ್ರಮೋಷನ್ ಪಡೆಯುವಂತಹ ಸಾಧ್ಯತೆ ಇತ್ತು ಅಂದ್ರೆ, ನಿಮಗೆ ಇಷ್ಟ ಇಲ್ಲದ ಪ್ರಮೋಷನ್ ಆಗ್ತಾ ಇದ್ರೆ, ಒಂದು ವರ್ಗಾವಣೆ ಆಗಿತ್ತು, ತುಂಬಾ ನಿಮ್ಗೆ ಇಷ್ಟನೇ ಇಲ್ಲ, ಅಲ್ಲಿ ಓದೋದಕ್ಕೆ ಇಷ್ಟ ಇಲ್ಲ, ಈ ರೀತಿ ಏನಾದ್ರು ಸಾಧ್ಯ ಇತ್ತು ಅಂದ್ರೆ ಖಂಡಿತವಾಗ್ಲೂ ಈ ಪ್ರಮೋಷನ್ ತಗೊಳ್ಳಿ. ಅಲ್ಲಿ ಹೋದ ಮೇಲೆ ನಿಮಗೆ ಲಾಭ ಆಗುತ್ತೆ. ಹಾಗೆ ಇನ್ನು ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಏಕಾಗ್ರತೆ ಅಂತಕ್ಕಂಥದ್ದು ಬಹಳ ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನ ರಾಜಕಾರಣಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಎಲ್ರಿಗೂ ಕೂಡ ಮೊದಲನೇ 15 ದಿವಸ ಮಧ್ಯಮವಾಗಿದ್ರೆ ನೆಕ್ಸ್ಟ್ 15 ದಿವಸ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ರೈತರಿಗೂ ಕೂಡ ಈ ಮಾಸದಲ್ಲಿ ಒಂದಷ್ಟು ಲಾಭಗಳಾಗುವಂತ ಸಾಧ್ಯತೆ ಇರುವಂತದ್ದು. ರಕ್ತಹೀನತೆ, ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಮಾಸದಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಮಕರ ರಾಶಿಯವರಿಗಿರುವಂತದ್ದು. ಹಾಗೆ ಮಕರ ರಾಶಿಯವರ ಜೀವನದಲ್ಲಿ ಒಂದಷ್ಟು ಕೋಪ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದಷ್ಟು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪದ ಕೈಗೆ ಬುದ್ಧಿಯನ್ನು ಕೊಡೋದಕ್ಕೆ ಹೋಗ್ಬೇಡಿ. ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡೆತಡೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಇನ್ನು ದಾಂಪತ್ಯ ಜೀವನದಲ್ಲಿ ಸುಖವಾಗಿದ್ದೀವಿ ಅಂತ ಹೇಳಿ ನೀವೇನಾದ್ರೂ ನಿಮ್ಮ ಫೋಟೋಗಳನ್ನು ಇಲ್ಲಿ ಎಲ್ಲ ಹಾಕಿದ್ರೆ ಜನರ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗಿ ಇಬ್ಬರ ನಡುವೆ ಸಮಸ್ಯೆಗಳು ಬಂದು ಇಬ್ಬರು ನಡುವೆ ಏನೋ ಒಂದು ಬಿರುಕು ಮೂಡುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಖುಷಿಯಾಗಿತ್ತು ಅಂದ್ರೆ ನಿಮ್ಮಿಬ್ಬರ ನಡುವೆ ಇರಲಿ, ಅದನ್ನ ಹೊರಗಡೆ ಎಲ್ಲೂ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಒಂದು ಮಾಸದಲ್ಲಿ ಮಾತ್ರ ಯಾರಾದ್ರೂ ಸೋಷಿಯಲ್ ಮೀಡಿಯಾ ಅಲ್ಲಿ ಫೋಟೋ ಹಾಕುವಂತವ್ರು ಇತ್ತು ಅಂದ್ರೆ ಜನರ ದೃಷ್ಟಿ ಈ ಮಾಸದಲ್ಲಿ ಅತಿ ಬೇಗ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಬರುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ವಿಘ್ನ ನಿವಾರಕ ಗಣೇಶನ ಆರಾಧನೆಯನ್ನ ಪ್ರತಿನಿತ್ಯ ಮಾಡಿಕೊಂಡು ಕೆಲಸ ಕಾರ್ಯಗಳಿಗೆ ಹೊರಡಿ. ನಿಮ್ಮ ಯಾವುದೇ ಕೆಲಸಗಳಿಗೂ ಕೂಡ ವಿಘ್ನ ಇಲ್ಲದಂತಹ ವಿಘ್ನ ನಿವಾರಕ ಆಶೀರ್ವಾದವನ್ನ ಮಾಡ್ತಾನೆ. ಹಾಗೆ ಇನ್ನಷ್ಟು ಅವಾಚ್ಯ ಶಬ್ದಗಳನ್ನ ಏನಾದ್ರೂ ಬಳಸ್ತಾ ಇರುವಂತವ್ರು ಮಕರ ರಾಶಿಯವರು ಖಂಡಿತವಾಗ್ಲೂ ಕೂಡ ಇದರಿಂದಾಗಿ ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ.
ಅವಾಚ್ಯ ಶಬ್ದಗಳು, ಬೇಡದಿರುವಂತಹ ಮಾತುಗಳು, ಅವಶ್ಯಕತೆ ಇಲ್ಲದಂತಹ ವಿಚಾರಗಳ ಕಡೆ ನೀವು ಗಮನ ಕೊಟ್ಟು ನಿಮ್ಮ ಸಮಯವನ್ನು ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಕೆಲವು ವಿಚಾರದ ಕಡೆ ಗಮನ ಕೊಡಬೇಕಾಗುತ್ತೆ, ಇನ್ನು ಕೆಲವು ವಿಚಾರದ ಕಡೆ ಗಮನ ಕೊಡುವ ಅವಶ್ಯಕತೆ ಇರುತ್ತಿಲ್ಲ. ಆದ್ರೆ ನಿಮ್ಮ ಗಮನ ಅವಶ್ಯಕತೆ ಇಲ್ಲದ ಕಡೆ ಗಮನ ಹೋಗಿ ಈ ಅವಶ್ಯಕತೆ ಇರುವಂತಹ ಕಡೆ ಗಮನ ಹೋಗದೆ ನಷ್ಟವನ್ನ ಹೊಂದುವಂತ ಸಾಧ್ಯತೆ, ಅಂದ್ರೆ ಬೇಡದ ವಿಚಾರದ ಕಡೆ ಗಮನವನ್ನ ತರಿಸೋದಕ್ಕೆ ಹೋಗ್ಬೇಡಿ. ಇದರಿಂದಾಗಿ ಸ್ವಲ್ಪ ನಷ್ಟ ಆಗುವಂತ ಸಾಧ್ಯತೆ ಇರುವಂತದ್ದು. ಲಾಯರ್ಗಳಿಗೆ, ಪೆಟ್ರೋಲು, ಎಣ್ಣೆ, ಕಬ್ಬಿಣ ವ್ಯಾಪಾರ ಎಲ್ಲರಿಗೂ ಕೂಡ ಸ್ವಲ್ಪ ಮಧ್ಯಮ ಫಲ ಇರುವಂತದ್ದು, ರೈತರಿಗೆ ಶುಭದಾಯಕ ಫಲಗಳಿರುವಂತದ್ದು. ಹಾಗೆ ಹಣ ಹೂಡಿಕೆ ಮಾಡುವಂತವ್ರು ಯಾರಾದ್ರೂ ಇತ್ತು ಅಂದ್ರೆ ಸ್ವಲ್ಪ ನಷ್ಟ ಸಾಧ್ಯತೆ. ಈ ನಿಫ್ಟಿ, ಸೆನ್ಸೆಕ್ಸ್ ಇದರಲ್ಲೆಲ್ಲ ಸ್ವಲ್ಪ ನಷ್ಟ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗೆ ಈ ತಿಂಗಳಲ್ಲಿ ಈ ಸ್ತೋತ್ರವನ್ನ ಪ್ರತಿದಿನ ನೀವು ಜಪ ಮಾಡಬೇಕಾಗತ್ತೆ. ಓಂ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಸ್ತೋತ್ರವನ್ನ ಪ್ರತಿದಿನ ಜಪ ಮಾಡ್ಕೊಳ್ಳಿ. ಇದರಿಂದ ಬರಬಹುದಾದಂತಹ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದ ದಿವಸ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಇದರಿಂದ ನಿಮಗೆ ಬರಬಹುದಂತಹ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಎಲ್ಲಾ ಕೆಲಸ ಕಾರ್ಯಗಳು, ಏನೇನೋ ಇಷ್ಟಾರ್ಥಗಳು ಎಲ್ಲವೂ ಕೂಡ ಸಿದ್ಧಿಯಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ